ಹಲೋ ನಮಸ್ಕಾರ. ಇದೇ ಮಾರ್ಚ್ 21ರಿಂದ SSLC ಪರೀಕ್ಷೆ ಆರಂಭವಾಗ್ತದೆ. SSLC ಪರೀಕ್ಷೆ ಅಂದರೆ ಒಂದು ವಿದ್ಯಾರ್ಥಿ ಜೀವನದ ಒಂದು ಮಹತ್ವದ ಘಟ್ಟ. ಸಾಮಾನ್ಯವಾಗಿ ಎಲ್ಲ ಜನರು ಹೇಳೋದಂದರೆ SSLCವರೆಗೂ ಓದಿರುವಂಥ ಮಕ್ಕಳಿದ್ದರೆ ಸಾಕು ಅನ್ನುವಂಥ ಮತ್ತೊಂದು ಇದೆ. ಆದರೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳು ಶಾಲೆಯಿಂದಲೇ ಹೊರಗುಳಿತಿರುವಂಥದ್ದು ಅತಿ ಏರಿಕೆಯಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಒಂದೇ ವರ್ಷದಲ್ಲಿ ಏನು SSLC ಪರೀಕ್ಷೆಗೆ ಅರ್ಜಿ ಹಾಕಬೇಕಾಗಿತ್ತು ಮಾರ್ಚ್ 31ಕ್ಕೆ, ಆದರೆ ಅರ್ಜಿ ಹಾಕದೇ ಇರೋರು ಸುಮಾರು 1407 ಜನ ಅರ್ಜಿ ಹಾಕದೇ ಇರೋದು ಕಂಡುಬಂದಿದೆ. ಅಂದರೆ ಅವರು ಎಲ್ಲರೂ ಹೇಳುವ ಪ್ರಕಾರ ಇದರಲ್ಲಿ ಬಹುತೇಕರು ತಂದೆ ತಾಯಿಗಳೊಂದಿಗೆ ದುಡಿಯಲು ಹೋಗ್ಯಾರೆ ಮತ್ತು ಕೂಲಿ ಮಾಡಲು ಹೋಗಿದ್ದು ಒಂದು ಕಡೆ ಆಗಿದ್ದರೆ, ದನ ಮೇಯಿಸಲು ಇದು ಮತ್ತು ಕೆಲವು ಜನ ನಾವು ಪರೀಕ್ಷೆಯನ್ನು ಬರೆಯೋದಿಲ್ಲ ಅನ್ನೋ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದು. ಜೊತೆಗೆ ಪಾಲಕರು ಸಹ ಮಕ್ಕಳನ್ನು ಏನು SSLC ಪರೀಕ್ಷೆ ಬರೆಸಿ ಇರುವುದಂಥದ್ದು ಇಂಥ ಕಾರಣಗಳನ್ನು ಹೇಳ್ತಾರೆ. ಆದರೆ ಇದು ಒಂದು ಕಡೆ ಅದು ಕಾರಣ ಏನೇ ಇದ್ದರೂ ಸಹ ಒಂದು ಶಾಲೆಯಿಂದ ಹೊರಗುಳಿದಿರುವಂಥ ಮಕ್ಕಳ ಸಂಖ್ಯೆ ನೋಡಿದಾಗ ಒಟ್ಟಾರೆ ಅವರು ಏನು 1ರಿಂದ 14 ವರ್ಷದ ಮಕ್ಕಳನ್ನು ಏನು ಇದಿರ್ತಾರೆ, ಅದು ಶಾಲೆಗೆ ಉಳಿದ ಮಕ್ಕಳಂತೆಯೇ ಇಡೀ ಜಿಲ್ಲೆಯಲ್ಲಿ ಅವರು ಹೇಳೋದು 387 ಮಕ್ಕಳು ಮಾತ್ರ ಶಾಲೆಯಿಂದ ಹೊರಗುಳಿದಿದ್ದಾರೆ ಅನ್ನೋದು ಶಿಕ್ಷಣ ಇಲಾಖೆಯ ಒಂದು ವರದಿ. ಹಾಗಾದರೆ ಇಲ್ಲಿ 1400 ಜನ ವಿದ್ಯಾರ್ಥಿಗಳು ಹೇಗೆ ಅವರು ಶಾಲೆಯಿಂದ SSLC ಬಂದಾಗ ಹೊರಗುಳಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಎನ್ರೋಲ್ ಮಾಡಲಿಕ್ಕೆ ಮಿನಿಮಮ್ 75% ಅಟೆಂಡೆನ್ಸ್ ಬೇಕು. ಇದು ಜೂನ್ ಮಂತಲ್ಲಿ, ಜೂನ್ ತಿಂಗಳಲ್ಲಿ ಎಲ್ಲ ನಮ್ಮ ಹೆಡ್ ಮಾಸ್ಟರ್ಸ್ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಯಾರ್ಯಾರ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇಲ್ಲ ಅವರಿಗೆ ಪ್ರತಿ ತಿಂಗಳ ಪೇರೆಂಟ್ಸ್ ಟೀಚರ್ ಮೀಟಿಂಗ್, ಅವರು ತಂದೆ ತಾಯಿ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಕೂಡ ಹೇಳಿದ್ದೀನಿ. ಅವರು ಪ್ರತಿ ತಿಂಗಳ ಅವ್ರ ಜೊತೆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದ್ರೂ ಕೂಡ ಯಾರು ಇಲ್ಲಿವರೆಗೂ 75% ಮಾಡಿಲ್ಲ, ಅವರಿಗೆ ರೂಲ್ಸ್ ಪ್ರಕಾರ ಅವಕಾಶ ಇಲ್ಲ. ಸೊ ಅದಕ್ಕೋಸ್ಕರ ಏನು ಅಂದ್ರೆ ಅವ್ರೇನು ಹೊರಗದಾರಂತವ ಅಥವಾ ಏನು ಬಿಟ್ಲಿ ಅವ್ರು ಶಾಲೆಗೆ ಬಂದಿಲ್ಲ. ಅವ್ರಿಗೆ ಬಂದಿಲ್ಲ ಅಂದರೆ ಮನೆ ಭೇಟಿ ಮಾಡಿದ್ದಾರೆ, ಎಲ್ಲ ಹೆಡ್ ಮಾಸ್ಟರ್ಸ್ ಭೇಟಿ ಮಾಡಿದ್ದಾರೆ, ಮನವರಿಕೆ ಮಾಡಿದ್ದಾರೆ, ತಂದೆ ತಾಯಿ ಜೊತೆ ಒಂದು ಮೀಟಿಂಗ್ಸ್ ಕೂಡ 2-3 ಸಲ ಮಾಡಿದ್ದಾರೆ. ಇದ್ರೂ ಕೂಡ ಬಂದಿಲ್ಲ ಅಂದರೆ ನಾವು ರೂಲ್ಸ್ ಪ್ರಕಾರ ಅವರಿಗೆ ಅವಕಾಶ ಬಂದಿದೆ. ಅದಕ್ಕೋಸ್ಕರ 700 ಜನ. ಆದರೆ ಇದನ್ನು ಗಂಭೀರವಾಗಿ ಶಿಕ್ಷಣ ಇಲಾಖೆ ಆಗಿರಲಿ ಜಿಲ್ಲಾಡಳಿತವಾಗಿ ತೆಗೆದುಕೊಂಡಿಲ್ಲ. ಈ ತೆಗೆದುಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಮಕ್ಕಳು ಶಾಲೆಯಿಂದ ಹೊರಗುಳ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಇಲ್ಲಿ ಏನು ಈ ಬಾರಿ ಒಟ್ಟು 73 ಪರೀಕ್ಷಾ ಕೇಂದ್ರದಲ್ಲಿ 26,000ಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆ ಬರೀಬೇಕಾಯಿತು. ಆದರೆ ಬರಿತಾ ಇರೋದು 25,000ಕ್ಕಿಂತ, ಅಂದರೆ 1407 ಮಕ್ಕಳು ಈ ಬಾರಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಈ ಪರೀಕ್ಷೆಯನ್ನು ಬರಿತಾ ಇರೋದನ್ನು ಗಂಭೀರ ತೆಗೆದುಕೋಬೇಕು. ಪರೀಕ್ಷಾ ಫಲಿತಾಂಶ ಹೆಚ್ಚು ಮಾಡಲು ಜಿಲ್ಲಾಡಳಿತ ಹೆಚ್ಚು ಆಸಕ್ತಿಯನ್ನು ವಹಿಸಿದೆ ಹೊರತು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರ್ಕೊಂಬಂದು ಅವ್ರಿಗೆ ಓದಿಸಿ ಅವರಿಗೆ ಶಿಕ್ಷಣ ಕೊಡಬೇಕಾಗಿದ್ದು ಮುಖ್ಯ. ಒಂದು SSLCವರೆಗೂ ಒಂದು ಮಗು ಓದಿದರೆ ಅವನಿಗೆ ಮುಂದಿನ ಭವಿಷ್ಯಕ್ಕಾಗಿ ಏನಾದರೂ ಸಣ್ಣ ಪುಟ್ಟ ಉದ್ಯೋಗ ಅಥವಾ ಒಂದು SSLC ಓದಿನ ಅನ್ನುವಂಥ ಇದಿರುತ್ತೆ. ಆದರೆ ಇಲ್ಲಿ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥ ಸ್ಥಿತಿಗೆ, ಅಂದರೆ 9, 8 ಮತ್ತು ಈ ರೀತಿ ಬಂದರೆ ಅವನಿಗೆ ಯಾವುದೇ ಸರ್ಟಿಫಿಕೇಟ್ ಸಿಗದೇ ಇರುವಂಥ ಸ್ಥಿತಿ ಇದೆ. ಈ ಕುರಿತು ಏನು ಪ್ರತಿ ವರ್ಷವೂ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಮತ್ತು ತೀರಾ ಬಡತನದಲ್ಲಿರುವಂಥ ಜಿಲ್ಲೆ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಸಿ ತಮ್ಮ ದೈನಂದಿನ ಕೆಲಸದೊತ್ತಿಗೆ ಅವರನ್ನು ಮಕ್ಕಳನ್ನು ಕರ್ಕೊಂಡು ಹೋಗೋದು ಒಂದು ಕಡೆ ಆಗಿದ್ದರೆ, ಮತ್ತು ಕೂಲಿಗೆ ಹೋಗಿರೋದು ಅಂದರೆ ಸಾವಿರಾರು ಜನ ಈಗ ದುಡಿಯಲು ಬೇರೆ ಬೇರೆ ಕಡೆ ಗುಳಿ ಹೋಗಿದ್ದಾರೆ. ಅವರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋದರೆ ಈ ಸಂದರ್ಭದಲ್ಲಿ ಅವರು ಬಂದು ಪರೀಕ್ಷೆಯನ್ನು ಬರೆಯೋದು ಕಷ್ಟ ಅನ್ನುವಂಥ ಸಂದರ್ಭಕ್ಕಾಗಿ ಈಗ ಶಾಲೆಯಿಂದ ಹೊರಗುಳಿದ್ದಾರೆ. SSLC ಎಕ್ಸಾಮ್ ಸಂಬಂಧಪಟ್ಟಾಗಿ ಡೀಟೇಲ್ ಆಗಿ ಎಲ್ಲ ಮೀಟಿಂಗ್ಸ್ ಎಲ್ಲ ಆಗಿದೆ. ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ 230 ನಮ್ಮದು ಸುಮಾರು 230 ಈ ಥರ ನಮ್ಮದು ಹೈಸ್ಕೂಲ್ ಇದೆ. ಸೊ ಪ್ರತಿ 6ರಿಂದ 10 ಹೈಸ್ಕೂಲ್ಗೆ ಒಂದು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡಿ ಅವರಿಗೆ ಆ ಥರ ಜವಾಬ್ದಾರಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಆ ನೋಡಲ್ ಆಫೀಸರ್ ಮತ್ತು ಹೆಡ್ ಮಾಸ್ಟರ್ ಜವಾಬ್ದಾರಿ ಏನಿದೆ, ಅಲ್ಲಿ ಹೋಗಲಿಕ್ಕೆ ನಮ್ಮ ಮಕ್ಕಳಿಗೆ ರಿಸಲ್ಟ್ಸ್ ಪ್ರಕಾರ ಯಾವ ಕ್ಯಾಟಗರಿ ಮಕ್ಕಳು ಇರುತ್ತೆ, ಸ್ವಲ್ಪ ಅಬವ್ ಆವ್ರೇಜ್ ಇದ್ದಾರೆ ಅಥವಾ ಬಿಲೋ ಆವ್ರೇಜ್ ಇದ್ದಾರೆ, ಆ ಥರ ಒಂದು ಗುಂಪು ಮಾಡಿದ್ದಾರೆ. ಗುಂಪು ಆದಮೇಲೆ ಅವರು ಅಟೆಂಡೆನ್ಸ್ ಕಡ್ಡಾಯವಾಗಿ ನೋಡ್ತಾ ಇದ್ದಾರೆ. ಪ್ರತಿದಿನ ಶಾಲೆಗೆ ಬರಬೇಕು. ಶಾಲೆಗೆ ಬಂದಿಲ್ಲ ಅಂದರೆ ಅವರು ನಮ್ಮದು ಹೆಡ್ ಮಾಸ್ಟರ್ ಇದ್ದಾರೆ, ಅವ್ರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಮತ್ತು ಮಕ್ಕಳಿಗೆ ಕರ್ಕೊಂಡ್ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈ ಕುರಿತು ಏನು ಜಿಲ್ಲಾ ಪಂಚಾಯತ್ ಮುಖ್ಯಕಾರಣದವರದ್ದು ಈ ಕುರಿತು ನಾವು ಸಹ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಕ್ರಮ ಕೈಗೊಳ್ತೀವಿ ಅನ್ನೋದು ಒಂದು ಕಡೆ ಆಗಿದ್ದರೆ, ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಹೇಳೋದಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಈ ಕುರಿತು ಒಂದು ನೋಟಿಸ್ ಕೊಟ್ಟು ಅವ್ರ ಮೇಲೆ ಏನು ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ವರದಿಯನ್ನು ತರಿಸ್ಕೊಳ್ತೀವಿ ಅನ್ನೋದನ್ನು ಮಾತಾಡ್ತಾರೆ. ಜಿಲ್ಲೆಯ 1500ಕ್ಕಿಂತ ಹೆಚ್ಚು ಮಕ್ಕಳು 10ನೇ ತರಗತಿಯ ಪರೀಕ್ಷಾ ಫಾರ್ಮ್ ತುಂಬಿಲ್ಲದೆ ಇರತಕ್ಕಂಥ ವಿಷಯವನ್ನು ಮಾನ್ಯ ಉಪನಿರ್ದೇಶಕರು ಹಾಗೂ ಹಾಜರಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ಇದಕ್ಕೆ ಕೈಗೊಂಡ ಕ್ರಮಗಳ ಬಗ್ಗೆ ಕೇಳಿದಾಗ ಪಾಲಕರ ಮನೆ ಭೇಟಿಯನ್ನು ಶಿಕ್ಷಕರು ಮುಖ್ಯೋಪಾಧ್ಯಾಯರು ಭೇಟಿ ನೀಡಿ
ಮಾತನಾಡಲಾಗಿ ಮಕ್ಕಳು ಕೂಡ ಕೆಲವು ಜನ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಕೆಲವು ಜನ ಪಾಲಕರು ಕೂಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಒಂದಷ್ಟು ಮಕ್ಕಳು ಗುಳೆ ಹೋಗಿರ್ತಕ್ಕಂಥದ್ದು, ಹೀಗೆ ಹಲವಾರು ಕಾರಣಗಳಿಂದಾಗಿ 1500 ಮಕ್ಕಳು ಪರೀಕ್ಷಾ ಫಾರ್ಮನ್ನು ತುಂಬದೇ ಇರತಕ್ಕಂಥ ಸಂಗತಿಯನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ವರದಿ ಮತ್ತು ಏನೇ ಆಗಿದ್ದರೂ ಸಹ ಮಕ್ಕಳನ್ನು ಶಾಲೆಗೆ ಹೋಗುವ ಮಕ್ಕಳನ್ನು ಅವರ ಸಂಪೂರ್ಣ ಶಿಕ್ಷಣ ಮುಗಿಯೋರು ಅಂದರೆ ಪ್ರೌಢಶಾಲಾ ಹಂತದಲ್ಲಿರುವುದಾಗಲಿ ಅಥವಾ ಮುಂದೆ PUCಗೆ ಹೋಗಲಿ ಮತ್ತು ಡಿಗ್ರಿ ಹೋಗಲಿ ಅದು ಅವರ ಹಕ್ಕಾಗಿದ್ದರೂ ಸಹ ಇಲ್ಲಿ SLCವರೆಗಾದರೂ ಮಕ್ಕಳು ಶಿಕ್ಷಣ ಪಡೆದರೆ ಒಂದು ಉತ್ತಮ ಅನ್ನುವಂಥ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತೀರಾ ಗಂಭೀರವಾಗಿ ತೆಗೆದುಕೊಂಡು ಈ ವಿಷಯನ ಮುಂದಿನ ದಿನಗಳಲ್ಲಾದರೂ ಶಾಲೆಯಿಂದ ಹೊರಗುಳಿಯುವ ಮಕ್ಕಳನ್ನು ಕರೆದುಕೊಂಬಂದು ಶಾಲೆಗೆ ಅವರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಆಗಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಚಲಾಪುರ್, ನ್ಯೂಸ್ 18 ಕೊಪ್ಪಳ.